ನಂಜೇದೇವನಪುರದಲ್ಲಿ ಹುಲಿ ಆತಂಕ ಮುಂದುವರೆದಿದೆ. 3 ಗ್ರಾಮಗಳಲ್ಲಿ ನಿಷೇಧಾಜ್ಞೆಯನ್ನ ಜಾರಿಗೊಳಿಸಲಾಗಿದೆ. ನಂಜೇದೇವನಪುರ ಸೇರಿದಂತೆ 3 ಗ್ರಾಮಗಳಲ್ಲಿ ನಿಷೇಧಾಜ್ಞೆ ಇವತ್ತಿನಿಂದ 4 ದಿನಗಳ ಕಾಲ BNS 163 ಅಡಿ ನಿಷೇಧಾಜ್ಞೆಯನ್ನು ಜಾರಿ ಮಾಡಲಾಗಿದೆ. ಸಂಜೆ 6 ಗಂಟೆಯವರೆಗೂ ಕೂಡ ನಿಷೇಧಾಜ್ಞೆ ಜಾರಿಯಲ್ಲಿ ಇರುತ್ತೆ. ಗುಂಪು ಸೇರದಂತೆ ಮನೆಯಿಂದ ಹೊರಬಾರದಂತೆ ಮನವಿಯನ್ನು ಮಾಡಿಕೊಳ್ಳಲಾಗಿದೆ. ನಂಜೇದೇವನಪುರ, ವೀರನಪುರ, ಉಡಿಗಾಲ ಗ್ರಾಮ ನಿಷೇಧಾಜ್ಞೆಯನ್ನು ಜಾರಿ ಮಾಡಲಾಗಿರುವುದು. ಹುಲಿ ಸೆರೆ ಕಾರ್ಯಾಚರಣೆಯ ಹಿನ್ನೆಲೆಯಲ್ಲಿ ತಹಶೀಲ್ದಾರ್ ಅವರು ಈ ಆದೇಶವನ್ನು ಕೊಟ್ಟಿದ್ದಾರೆ. 19ನೇ ತಾರೀಕಿಗೆ ನಮಗೆ ಮಾಹಿತಿ ಬಂತು. ರಾತ್ರಿ ಒಂದು 7:30 ಗಂಟೆಗೆ ಒಬ್ಬರಿಗೆ ಪ್ರೈವೇಟ್ ತಮ್ಮ ಕ್ಯಾಮ್ರಾದಲ್ಲಿ 5 ಹುಲಿ, ಒಂದು ತಾಯಿ ಹುಲಿ ಮತ್ತು 4 ಮರಿ ಇಲ್ಲಿ ಓಡಾಡಿದೆ ಅಂತ. ಆಮೇಲೆ ಇಮಿಡಿಯೇಟ್ಲಿ ನಮ್ಮ ಸ್ಟಾಫ್ ಬಂದು ಚೆಕ್ ಮಾಡಿದಾಗ ಹೆಜ್ಜೆ ಗುರುತೆಲ್ಲ ಇತ್ತು. ಆಮೇಲೆ ನಾವು ಇದನ್ನು ಕನ್ಫರ್ಮ್ ಮಾಡಿದ್ವಿ. ಸೊ ಆ ಪ್ರಕಾರ ನೆಕ್ಸ್ಟ್ ನಾವು ಇದನ್ನು ಮೇಲಧಿಕಾರಿಗೆ ತಿಳಿಸಿ ನಮ್ಮ NTC SOP ಪ್ರಕಾರ ಎಲ್ಲ ಸೂಕ್ತ ನಾಮಿನೇಷನ್ಸ್ ಎಲ್ಲ ಮಾಡಿ ಆಮೇಲೆ ಹುಲಿ ತಜ್ಞರನ್ನು ನೇಮಿಸಿಕೊಂಡು ಕಮಿಟಿಯಲ್ಲಿ, ಆಮೇಲೆ ಗ್ರಾಮ ಪಂಚಾಯತಿ ಮೆಂಬರ್ಸು ಇದ್ದಾರೆ. ಸೊ ಒಟ್ಟಿಗೆ ಕೂಡಿ ಒಂದು ಮೀಟಿಂಗು ಮಾಡಿ ಆಗಿದೆ ನಾವು ಮೊನ್ನೆ. ಸೊ ಅದರಲ್ಲಿ ಈ ಹುಲಿನ ಹೇಗೂ ಇದು ಸುಮಾರು ಬಂಡೀಪುರದಿಂದ 24 ಕಿಲೋಮೀಟ್ರು, ಆಮೇಲೆ ನಮ್ಮ BRTಯಿಂದ 18 ಕಿಲೋಮೀಟ್ರ್ ದೂರ ಇರೋದ್ರಿಂದ ಸೊ ಇದ್ರ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ಇದನ್ನು ಮೇಲಧಿಕಾರಿಗಳ ಗಮನಕ್ಕೆ ಎಲ್ಲರಿಗೂ ತಂದಿದ್ದೀವಿ. ಸೊ ಇದನ್ನು ಸೂಕ್ತ ಕಾರ್ಯಾಚರಣೆ ಮಾಡಲಿಕ್ಕೆ ನಿರ್ಧರಿಸಲಿಕ್ಕೆ ತಿಳಿಸಿದರು. ನಮ್ಮ ಕಮಿಟಿಯಲ್ಲಿ ಇದನ್ನು ಮಾಡಿಕೊಂಡು ಸೊ ನಾವು ಇದನ್ನು ಡಿಸೈಡ್ ಮಾಡಿದ್ದೀವಿ. ಇದನ್ನು ಒಂದು ಆನೆಗಳನ್ನು ಇನ್ ಕೇಸ್ ಅದನ್ನು ಯೂಸ್ ಆದರೆ ಅದನ್ನು ತರಿಸಿದ್ದೀವಿ ಬಳಕೆ ಮಾಡಲಿಕ್ಕೆ. ಆಮೇಲೆ ಎಲ್ಲಿ ಇದು 5 ಹುಲಿ ಇರೋದ್ರಿಂದ ನಾವು ಈ ಕೇಜಸ್ ಬಿಡು. ನಂಜೇದೇವನಪುರದಲ್ಲಿ ಹುಲಿ ಆತಂಕ ಮುಂದುವರೆದಿದೆ. 3 ಗ್ರಾಮಗಳಲ್ಲಿ ನಿಷೇಧಾಜ್ಞೆಯನ್ನ ಜಾರಿಗೊಳಿಸಲಾಗಿದೆ. ನಂಜೇದೇವನಪುರ ಸೇರಿದಂತೆ 3 ಗ್ರಾಮಗಳಲ್ಲಿ ನಿಷೇಧಾಜ್ಞೆ ಇವತ್ತಿನಿಂದ 4 ದಿನಗಳ ಕಾಲ BNS 163 ಅಡಿ ನಿಷೇಧಾಜ್ಞೆಯನ್ನು ಜಾರಿ ಮಾಡಲಾಗಿದೆ. ಸಂಜೆ 6 ಗಂಟೆಯವರೆಗೂ ಕೂಡ ನಿಷೇಧಾಜ್ಞೆ ಜಾರಿಯಲ್ಲಿ ಇರುತ್ತೆ. ಗುಂಪು ಸೇರದಂತೆ ಮನೆಯಿಂದ ಹೊರಬಾರದಂತೆ ಮನವಿಯನ್ನು ಮಾಡಿಕೊಳ್ಳಲಾಗಿದೆ. ನಂಜೇದೇವನಪುರ, ವೀರನಪುರ, ಉಡಿಗಾಲ ಗ್ರಾಮ ನಿಷೇಧಾಜ್ಞೆಯನ್ನು ಜಾರಿ ಮಾಡಲಾಗಿರುವುದು. ಹುಲಿ ಸೆರೆ ಕಾರ್ಯಾಚರಣೆಯ ಹಿನ್ನೆಲೆಯಲ್ಲಿ ತಹಶೀಲ್ದಾರ್ ಅವರು ಈ ಆದೇಶವನ್ನು ಕೊಟ್ಟಿದ್ದಾರೆ. 19ನೇ ತಾರೀಕಿಗೆ ನಮಗೆ ಮಾಹಿತಿ ಬಂತು. ರಾತ್ರಿ ಒಂದು 7:30 ಗಂಟೆಗೆ ಒಬ್ಬರಿಗೆ ಪ್ರೈವೇಟ್ ತಮ್ಮ ಕ್ಯಾಮ್ರಾದಲ್ಲಿ 5 ಹುಲಿ, ಒಂದು ತಾಯಿ ಹುಲಿ ಮತ್ತು 4 ಮರಿ ಇಲ್ಲಿ ಓಡಾಡಿದೆ ಅಂತ. ಆಮೇಲೆ ಇಮಿಡಿಯೇಟ್ಲಿ ನಮ್ಮ ಸ್ಟಾಫ್ ಬಂದು ಚೆಕ್ ಮಾಡಿದಾಗ ಹೆಜ್ಜೆ ಗುರುತೆಲ್ಲ ಇತ್ತು. ಆಮೇಲೆ ನಾವು ಇದನ್ನು ಕನ್ಫರ್ಮ್ ಮಾಡಿದ್ವಿ. ಸೊ ಆ ಪ್ರಕಾರ ನೆಕ್ಸ್ಟ್ ನಾವು ಇದನ್ನು ಮೇಲಧಿಕಾರಿಗೆ ತಿಳಿಸಿ ನಮ್ಮ NTC SOP ಪ್ರಕಾರ ಎಲ್ಲ ಸೂಕ್ತ ನಾಮಿನೇಷನ್ಸ್ ಎಲ್ಲ ಮಾಡಿ ಆಮೇಲೆ ಹುಲಿ ತಜ್ಞರನ್ನು ನೇಮಿಸಿಕೊಂಡು ಕಮಿಟಿಯಲ್ಲಿ, ಆಮೇಲೆ ಗ್ರಾಮ ಪಂಚಾಯತಿ ಮೆಂಬರ್ಸು ಇದ್ದಾರೆ. ಸೊ ಒಟ್ಟಿಗೆ ಕೂಡಿ ಒಂದು ಮೀಟಿಂಗು ಮಾಡಿ ಆಗಿದೆ ನಾವು ಮೊನ್ನೆ. ಸೊ ಅದರಲ್ಲಿ ಈ ಹುಲಿನ ಹೇಗೂ ಇದು ಸುಮಾರು ಬಂಡೀಪುರದಿಂದ 24 ಕಿಲೋಮೀಟ್ರು, ಆಮೇಲೆ ನಮ್ಮ BRTಯಿಂದ 18 ಕಿಲೋಮೀಟ್ರ್ ದೂರ ಇರೋದ್ರಿಂದ ಸೊ ಇದ್ರ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ಇದನ್ನು ಮೇಲಧಿಕಾರಿಗಳ ಗಮನಕ್ಕೆ ಎಲ್ಲರಿಗೂ ತಂದಿದ್ದೀವಿ. ಸೊ ಇದನ್ನು ಸೂಕ್ತ ಕಾರ್ಯಾಚರಣೆ ಮಾಡಲಿಕ್ಕೆ ನಿರ್ಧರಿಸಲಿಕ್ಕೆ ತಿಳಿಸಿದರು. ನಮ್ಮ ಕಮಿಟಿಯಲ್ಲಿ ಇದನ್ನು ಮಾಡಿಕೊಂಡು ಸೊ ನಾವು ಇದನ್ನು ಡಿಸೈಡ್ ಮಾಡಿದ್ದೀವಿ. ಇದನ್ನು ಒಂದು ಆನೆಗಳನ್ನು ಇನ್ ಕೇಸ್ ಅದನ್ನು ಯೂಸ್ ಆದರೆ ಅದನ್ನು ತರಿಸಿದ್ದೀವಿ ಬಳಕೆ ಮಾಡಲಿಕ್ಕೆ. ಆಮೇಲೆ ಎಲ್ಲಿ ಇದು 5 ಹುಲಿ ಇರೋದ್ರಿಂದ ನಾವು ಈ ಕೇಜಸ್ ಬಿಡು.